ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರ ಗಜಾಪಡೆ ಈ ಕಡೆ ನೋಡ್ರಿ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಐಡಿಲಿ ಅಭಿಯಾನ ಒಂಚೂರು ಒಳಗಡೆ ಅಪ್ಪು ಅವ್ರ ಬಗ್ಗೆ, ಮೇಡಮ್ ಬಗ್ಗೆ, ಯುವರಾಜ್ ಕುಮಾರ್ ಬಗ್ಗೆ, ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಕೆಟ್ಟದಾಗ ಆಗ್ತಾರೆ ಅವ್ರ ಬಗ್ಗೆ ಎಲ್ಲ. ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಮಾಡ್ಬೋದು ಅಂತ ಕಮಿಷನರ್ ಹತ್ರ ಬಂದಿದ್ದೀವಿ. ಇವ್ರನ್ನೆಲ್ಲ ಗಡಿಪಾರು ಮಾಡೋದು ಪದೇ 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 ಇದೇ ಮಾಡ್ತಾರೆ ಇವರು. ಎಷ್ಟು ಸರಿ ಹೇಳೋದು, ನಾವು ಸೈಬರ್ ಕ್ರೈಮ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸಿಗ್ದವ್ರಿಗೆ ಹೇಳೆಲ್ಲ ಕಳಿಸಿದ್ದೀವಿ ಈ ಥರ ಎಲ್ಲ ಆಗ್ಬಾರ್ದು ಅಂತ. ಹ್ಞೂ ಅಂತಾರೆ, ತಿರ್ಗಾ ಇದೆ ಫೇಕ್ ಐಡಿಗಳು ಮಾಡ್ಕೋತಾರೆ, ಈ ಥರ ಮಾಡ್ತಾರೆ, ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ. ನೆಟ್ರ ಬಗ್ಗೆ ಈ ಥರ ಹಾಕ್ಬಾರ್ದು. ಆಮೇಲೆ ಮೇಡಮ್ ಏನು ಮಾಡೋರೆ, ನಮ್ಮ ಅಶ್ವಿನಿ ಮೇಡಮ್ಗೂ ಅವ್ರಿಗೆಲ್ಲ ಈ ಥರ ಕೆಟ್ಟದಾಗ ಹಾಕಿ ಅವರೇ ಮೊದಲೇ ಬೇಜಾರಲ್ಲ ಅವ್ರೆ, ಅದರಲ್ಲಿ ಈ ಥರ ಎಲ್ಲ ಹಾಕೊಂಡು ಸುಮ್ಮನೆ ಅವ್ರನ್ನ ಯಾಕೆ ಬೀದಿಗೆ ತರಬೇಕಂತ ಹೇಳಿ. ಇದರಿಂದ ಯಾರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇದರಿಂದ ಯಾರಿದ್ದಾರೆ ಅಂತಾನೆ ಗೊತ್ತಾಯ್ತಲ್ಲ. ದರ್ಶನ್ ಅಭಿಮಾನಿಗಳು ಅಂತ ಅವರೇ ಹಾಕೊಂಡು ಇದು ಮಾಡ್ತಾ ಇರೋದು. ಗಜಪಡೆ ದರ್ಶನ್ ಇದ್ರಲ್ಲಿ ಹಾಕೊಂಡು ಮಾಡ್ತಾ ಇರೋದು. ಬೇರೆ ಅಭಿಮಾನಿಗಳು ಅಂತ ಅದ್ರಲ್ಲಿ ಫೋಟೋಗಳು ಬೇರೆ ಬೇರೆ ಹಾಕ್ಬಿಟ್ಟಿರ್ತಾರೆ, ಸುಮ್ಮನೆ ಹಾಕೊಂಡು ಇದು ಮಾಡೋದು. ಆಮೇಲೆ ನಮ್ಮಲ್ಲಿ ಅವ್ರವ್ರದ್ದು ಹೆಸರು ಹಾಕೊಂಡು ಮಾಡ್ತಾವ್ರೆ. ಈ ತರ ಕೆಟ್ಟದಾಗ ಬರೀ ಸಾಮಾಜಿಕ ಜಾಲತಾಣ ಏನು ಒಳ್ಳೇದಿರ್ಲಿ ಅಂತ ಎಲ್ಲ ಫೇಸ್ಬುಕ್ಕಲ್ಲಿ ಅದು ಇದ್ರಲ್ಲಿ ಹಾಕ್ತಾರೆ. ಇಲ್ಲಿ ನೋಡ್ರೆ ಬರೀ ಕೆಟ್ಟದೇ ಆಗ್ತಾವ್ರಿ. ಇವರು ಏನ್ ಸಿಗುತ್ತೆ ಅದ್ರ ಲಾಭ? ಈಗ ಆಗ್ದಟ್ಗೆ ಏನ್ ಸಿಗುತ್ತೆ ಅವ್ರಿಗೆ? ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರ ಗಜಾಪಡೆ ಈ ಕಡೆ ನೋಡ್ರಿ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಐಡಿಲಿ ಅಭಿಯಾನ ಒಂಚೂರು ಒಳಗಡೆ ಅಪ್ಪು ಅವ್ರ ಬಗ್ಗೆ, ಮೇಡಮ್ ಬಗ್ಗೆ, ಯುವರಾಜ್ ಕುಮಾರ್ ಬಗ್ಗೆ, ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಕೆಟ್ಟದಾಗ ಆಗ್ತಾರೆ ಅವ್ರ ಬಗ್ಗೆ ಎಲ್ಲ. ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಮಾಡ್ಬೋದು ಅಂತ ಕಮಿಷನರ್ ಹತ್ರ ಬಂದಿದ್ದೀವಿ. ಇವ್ರನ್ನೆಲ್ಲ ಗಡಿಪಾರು ಮಾಡೋದು ಪದೇ 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 ಇದೇ ಮಾಡ್ತಾರೆ ಇವರು. ಎಷ್ಟು ಸರಿ ಹೇಳೋದು, ನಾವು ಸೈಬರ್ ಕ್ರೈಮ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸಿಗ್ದವ್ರಿಗೆ ಹೇಳೆಲ್ಲ ಕಳಿಸಿದ್ದೀವಿ ಈ ಥರ ಎಲ್ಲ ಆಗ್ಬಾರ್ದು ಅಂತ. ಹ್ಞೂ ಅಂತಾರೆ, ತಿರ್ಗಾ ಇದೆ ಫೇಕ್ ಐಡಿಗಳು ಮಾಡ್ಕೋತಾರೆ, ಈ ಥರ ಮಾಡ್ತಾರೆ, ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ. ನೆಟ್ರ ಬಗ್ಗೆ ಈ ಥರ ಹಾಕ್ಬಾರ್ದು. ಆಮೇಲೆ ಮೇಡಮ್ ಏನು ಮಾಡೋರೆ, ನಮ್ಮ ಅಶ್ವಿನಿ ಮೇಡಮ್ಗೂ ಅವ್ರಿಗೆಲ್ಲ ಈ ಥರ ಕೆಟ್ಟದಾಗ ಹಾಕಿ ಅವರೇ ಮೊದಲೇ ಬೇಜಾರಲ್ಲ ಅವ್ರೆ, ಅದರಲ್ಲಿ ಈ ಥರ ಎಲ್ಲ ಹಾಕೊಂಡು ಸುಮ್ಮನೆ ಅವ್ರನ್ನ ಯಾಕೆ ಬೀದಿಗೆ ತರಬೇಕಂತ ಹೇಳಿ. ಇದರಿಂದ ಯಾರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇದರಿಂದ ಯಾರಿದ್ದಾರೆ ಅಂತಾನೆ ಗೊತ್ತಾಯ್ತಲ್ಲ. ದರ್ಶನ್ ಅಭಿಮಾನಿಗಳು ಅಂತ ಅವರೇ ಹಾಕೊಂಡು ಇದು ಮಾಡ್ತಾ ಇರೋದು. ಗಜಪಡೆ ದರ್ಶನ್ ಇದ್ರಲ್ಲಿ ಹಾಕೊಂಡು ಮಾಡ್ತಾ ಇರೋದು. ಬೇರೆ ಅಭಿಮಾನಿಗಳು ಅಂತ ಅದ್ರಲ್ಲಿ ಫೋಟೋಗಳು ಬೇರೆ ಬೇರೆ ಹಾಕ್ಬಿಟ್ಟಿರ್ತಾರೆ, ಸುಮ್ಮನೆ ಹಾಕೊಂಡು ಇದು ಮಾಡೋದು. ಆಮೇಲೆ ನಮ್ಮಲ್ಲಿ ಅವ್ರವ್ರದ್ದು ಹೆಸರು ಹಾಕೊಂಡು ಮಾಡ್ತಾವ್ರೆ. ಈ ತರ ಕೆಟ್ಟದಾಗ ಬರೀ ಸಾಮಾಜಿಕ ಜಾಲತಾಣ ಏನು ಒಳ್ಳೇದಿರ್ಲಿ ಅಂತ ಎಲ್ಲ ಫೇಸ್ಬುಕ್ಕಲ್ಲಿ ಅದು ಇದ್ರಲ್ಲಿ ಹಾಕ್ತಾರೆ. ಇಲ್ಲಿ ನೋಡ್ರೆ ಬರೀ ಕೆಟ್ಟದೇ ಆಗ್ತಾವ್ರಿ. ಇವರು ಏನ್ ಸಿಗುತ್ತೆ ಅದ್ರ ಲಾಭ? ಈಗ ಆಗ್ದಟ್ಗೆ ಏನ್ ಸಿಗುತ್ತೆ ಅವ್ರಿಗೆ?